ಸಂಚಿಕೆ ಏನು ಅಂದರೆ ವೆರಿಕೋಸ್ ವೇನ್ ಅಂತೇಳಿ, ಅಂದರೆ ಕಾಲಿನ ರಕ್ತನಾಳಗಳ ಊತ. ಇದು ಯಾಕೆ ಬರುತ್ತೆ, ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು, ಬರದೇ ಇರ್ತಾರೆ ಹೆಂಗೆ ನೋಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ವೆರಿಕೋಸ್ ವೇನ್ ಅಂದರೆ ಬೇರೆ ಏನಿಲ್ಲ, ರಕ್ತ ಹೃದಯಕ್ಕೆ ಹೋಗ್ತಾ ಇರೋದಿಲ್ಲ. ಅಂದರೆ ಕಾಲಿನ ರಕ್ತನಾಳದಿಂದ ರಕ್ತ ಹೃದಯಕ್ಕೆ ಹೋಗದೇ ಇರೋವಂಥದ್ದು. ಹಾಗಾಗಿ ಇದು ಯಾಕೆ ಬರುತ್ತೆ, ಇದು ಹೆಚ್ಚು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ, ಹೆಚ್ಚು ಕೂರೋದ್ರಿಂದ, ಚೇರ್ ಮೇಲೆ ಹೆಚ್ಚು ನಾವು ನಿಂತ್ಕೊಂಡೇ ಇರೋದ್ರಿಂದ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದರೆ ರಕ್ತ ಗಟ್ಟಿಯಾಗೋದಷ್ಟೇ, ರಕ್ತ ದಪ್ಪ ಆಗೋದು. ವೆರಿಕೋಸ್ ವೇನ್ ಅಂದರೆ ರಕ್ತನಾಳದಲ್ಲಿ ರಕ್ತ ಸರಿಯಾಗಿ ಮುಂದಕ್ಕೆ ಹರ್ಕೊಂಡು ಹೋಗ್ತಾ ಇಲ್ಲ ಅಂದರೆ ರಕ್ತ ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು, ರಕ್ತ ಗಟ್ಟಿಯಾಗಲಿಕ್ಕೆ ನಾವು ಮಾಡೋ ಒಂದು ಊಟ. ಅಂದರೆ ಏನು ಅಂದರೆ ಗೋಧಿಯನ್ನು ಇವತ್ತಿನ ದಿವಸ ನಾವು ಗೋಧಿ ಇಲ್ಲದೇ ಇದ್ದರೆ ಊಟನೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಗೋಧಿನೇ ಎಲ್ಲದಕ್ಕೂ ಪ್ರಾಮುಖ್ಯತೆ ಅಂತೇಳಿ ಅದನ್ನೇ ನಾವು ಬಳಸ್ತಾ ಇದ್ದೀವಿ. ಹಾಗಾಗಿ ಗೋಧಿಯಿಂದ ರಕ್ತ ಗಟ್ಟಿ ಆಗ್ತಾ ಇರುತ್ತೆ. ಎರಡನೇದಾಗಿ ನಮ್ಮ ಮಲಮೂತ್ರಗಳು ಸರಿಯಾಗಿ ಆಗ್ತಾ ಇರೋದಿಲ್ಲ. ಅಂದರೆ ಕಾನ್ಸ್ಟಿಪೇಷನ್ ಅಂತೇಳಿ, ಮಲಬದ್ಧತೆ ಅಂತೇಳಿ ಹೆಚ್ಚು ಅನುಭವಿಸ್ತಾ ಇರ್ತೀವಿ. ಮೋಷನನ್ನು ನಾವು ಸರಿಯಾಗಿ ಆಗ್ತಾ ಇರೋದಿಲ್ಲ, ತಿಣುಕ್ತಾ ಇರ್ತೀವಿ, ಗಟ್ಟಿ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಕರುಳಿನ ಒಳಭಾಗದಲ್ಲಿ ಗೋಡೆ ಥರ ಮೆತ್ಕೊಳ್ಳುತ್ತೆ, ಸಿಮೆಂಟ್ ಪ್ಲಾಸ್ಟರ್ ಥರ. ಯಾಕೆಂದರೆ ಗ್ಲೋಟಿನ್ ಅಂತ ಒಂದು ಅಂಟು ಗೋಧಿಲಿದೆ. ಅದೇ ಥರನೇ ನಾವು ಪದೇ ಪದೇ ಎಣ್ಣೆಲಿ ಕರೆದದ್ದನ್ನು ತಿನ್ನೋದ್ರಿಂದನೂ ಆಗ್ತದೆ. ಜೊತೆಗೆ ನಾವು ಹೆಚ್ಚು ಜಂಕ್ ಫುಡ್ಗಳು ಅಂತೇಳಿ, ಪಿಜ್ಜಾ, ಬರ್ಗರು, ಆ ಥರ ಈ ಥರ ಅಂತೇಳಿ ಎಲ್ಲ ಬೇಕ್ರಿ ಐಟಮ್ಸ್ಗಳು, ಆಮೇಲೆ ಅದೆಲ್ಲ ಸಕ್ರೆನ ಹಾಕಿ ಅಂತ ಮಾಡಿರ್ತಾರೆ. ಸಕ್ಕರೆಗಿಂತ ಹೆಚ್ಚಿನ ಕೆಟ್ಟ ಒಂದು ಸ್ವೀಟು ಸಕ್ರಿನ್ ಅಂತೇಳಿ, ಅದನ್ನು ಹಾಕಿ ಬಳಸೋದ್ರಿಂದ ಬೇಕ್ರಿಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅವನ್ನ ನಾವು ತಿಂತಾ ಇರೋದ್ರಿಂದ ಇದು ಕೂಡ ಈ ರೀತಿ ರಕ್ತವನ್ನು ಗಟ್ಟಿ ಮಾಡ್ತಾ ಇರುತ್ತೆ. ಇದಕ್ಕೆ ಕಾರಣ ಇಷ್ಟೇ, ನಾವು ಮಲಬದ್ಧತೆಯನ್ನು ಸರಿ ಮಾಡ್ಕೋಬೇಕು. ಕಾನ್ಸ್ಟಿಪೇಷನ್ ಅಂದರೆ ಮೋಷನ್ಸ್ ಈಸಿಯಾಗಿ ಮಾಡ್ಕೋಬೇಕು. ಎರಡನೇದು, ಈ ಒಂದು ವೆರಿಕೋಸ್ ವೇನನ್ನು ನಾವು ಸರಿ ತಲೆದಿಂಬನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕಾಲಿಟ್ಕೊಂಡು, ತಲೆಗೆ ಬೇಕು ಅಂದರೆ ಒಂದು ಸಣ್ಣ ತಲೆದಿಂಬು ಪಿಲ್ಲೋ ಕವರು ಅದನ್ನ ಇಟ್ಕೊಂಡ್ಬಿಟ್ಟು ಮನಗಬೇಕಾಗ್ತದೆ. ಕೊನೆಗೆ ಇದು ನಮಗೆ ಹೆಚ್ಚು ತೊಂದರೆನ ಕೊಡುವಂಥದ್ದೇ. ಯಾಕೆಂದರೆ ಒಂದು ಸಾರಿ ಗಾಯ ಆಯಿತು ಅಂದರೆ ವಾಸಿ ಆಗೋದೇ ಇಲ್ಲ, ರಕ್ತ ಚಿಮ್ತಾ ಇರುತ್ತೆ. ಹಾಗಾಗಿ ಆ ನರ ಊತ ಆಗದೆ ಇರೋ ಥರ ನೋಡ್ಕೋಬೇಕು ಅಂದರೆ ನಾವು ಫಸ್ಟು ನಮ್ಮ ಊಟದ ದಿನಚರಿಯನ್ನು ಸರಿ ಮಾಡ್ಕೋಬೇಕು. ಏನಂದರೆ ವಾಕು, ಬೆಳಿಗ್ಗೆ ಒಂದು 1/4 ಗಂಟೆನೋ ಅರ್ಧ ಗಂಟೆನೋ ಸುಮ್ಮನೆ ವಾಕ್ ಮಾಡೋದು. ಹೆಚ್ಚು ನಿಲ್ಲೋದು, ಹೆಚ್ಚು ಕೂರೋಂಥ ಕೆಲಸಗಳನ್ನ ಮಾಡಬಾರ್ದು. ಚೇರ್ ಮೇಲೆ ಕೂರೋಂಥದ್ದು, ನೆಲ ಮೇಲೆ ಕೂತ್ರೆ ಚಕ್ಲು ಬಕ್ಲು ಹಾಕೊಂಡು ಕೂತ್ರೆ ಏನೂ ಆಗೋದಿಲ್ಲ, ಅದೇ ಚೇರ್ ಮೇಲೆ ಕೂತ್ಕೊಂಡು ಕೂಡ ಆಗ್ತದೆ. ಹಾಗಾಗಿ ಇವುಗಳನ್ನ ಸರಿ ಮಾಡ್ಕೋಬೇಕು. ಆಮೇಲೆ ಸ್ಥೂಲಕಾಯ ಅಂತೇಳಿ, ಅಂದರೆ ಬೊಜ್ಜನ್ನು ಬೆಳೆಸ್ಕೊಳ್ಳೋದು, ತೂಕ ಹೆಚ್ಚಿಗೆ ಮಾಡ್ಕೊಳ್ಳೋದು, ಕೆಲಸ ಇಲ್ಲ, ಆಮೇಲೆ ವ್ಯಾಯಾಮ ಇಲ್ಲ, ತಿನ್ನೋದು, ಬೊಜ್ಜು ಮತ್ತು ತೂಕವನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದನೂ ಈ ವೆರಿಕೋಸ್ ವೇನ್ ಆಗ್ತದೆ. ಇವನ್ನ ನಾವು ಸರಿ ಮಾಡ್ಕೋಬೇಕು ಅಂದರೆ ಒಂದು ಮನೆ ಮದ್ದು ಅಂತ ಹೇಳ್ತೀನಿ. ಏನು ಅಂದರೆ ಒಂದು 10 ಎಲೆ ತುಳಸಿ ಎಲೆ ತಗೊಳ್ಳಿ, ಕರಿದಾರ ಆಯಿತು, ಬಿಳಿದಾರ ಆಯಿತು. ನಂತರ ಅದಕ್ಕೆ ಒಂದು 3 ಎಸಳು ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ಹಸಿ ಶುಂಠಿ ಅರ್ಧ ಇಂಚು ಸೇರಿಸ್ಕೊಳ್ಳಿ, ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿಣದ ಪುಡಿ ಹಾಕಿ, ನಂತರ ಅದಕ್ಕೆ 1 ಚಮಚ ಜೇನುತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹಾಳು ಬಾಯಿಲೆ, ಅಲ್ಲಿ ಉಜ್ಜಂಗಿಲ್ಲ, ಉಗುಳಂಗಿಲ್ಲ, ಹಂಗೆ ಬಾಯಿಲ್ ಹಾಕೊಂಡು ಚೆನ್ನಾಗಿ ಮುಕ್ಕಳಿಸಿ ನುಂಗ್ಬೇಕು. ನಂತರ 5 ನಿಮಿಷ ಬಾಯಿಲಿಟ್ಕೊಂಡು ಚಪ್ಪರಿಸಿ ನುಂಗ್ಬೇಕು. ನಂತರ ಅದಕ್ಕೆ ನಾವು ಆದ್ಮೇಲೆ 1 ಲೋಟ ಉಗುರು ಬೆಚ್ಚನ ನೀರನ್ನ ಕುಡಿಬೇಕು. ಅಲ್ಲಿ ಉಜ್ಬಾರ್ದು, ಉಗುಳ್ಬಾರ್ದು, ಹಂಗೆ ಕುಡ್ದು ಆದ್ಮೇಲೆ ಒಂದು 1/4 ಗಂಟೆನ ಅರ್ಧ ಗಂಟೆ ಬಿಟ್ಟು ಬ್ರಷ್ ಮಾಡ್ಬೋದು. ಇದು ಒಳ್ಳೆ ಸೂಕ್ತವಾದ ಪರಿಣಾಮ. ಯಾಕಂದ್ರೆ ವೆರಿಕೋಸ್ ವೇನ್ ಅಲ್ಲಿರೋ ರಕ್ತನಾಳಗಳನ್ನ ಫ್ರೀ ಮಾಡುತ್ತೆ, ರಕ್ತವನ್ನ ತೆಳು ಮಾಡುತ್ತೆ, ನಿಮ್ಗೆ ರಕ್ತ ಸಂಚಾರ ಆಗಂಗೆ ಮಾಡ್ತದೆ. ಹಾಗಾಗಿ ನಾವು ಇದನ್ನ ಬಳಸಿದ್ರೆ ನಮ್ಗೆ ಮುಂದೆ ಈ ಒಂದು ವೆರಿಕೋಸ್ ವೇನ್ ಅಂದ್ರೆ ಕಾಲಿನ ರಕ್ತನಾಳಗಳ ಊತವನ್ನ ತಡಿಬಹುದು. ಈ ರೀತಿ ಮಾಡಿದಾಗ ನಿಮ್ಗೆ ಈ ತೊಂದರೆಯಿಂದ ಹೊರಗೆ ಬರ್ತೀರಿ. ಇದು ಅಂತ ದೊಡ್ಡ ಸಮಸ್ಯೆ ಏನಲ್ಲ, ಹಾಗಾಗಿ ಇದಕ್ಕೆ ಹೆದರ ಅವಶ್ಯಕತೆ ಇಲ್ಲ. ಇಷ್ಟನ್ನ ಹೇಳಿ ನನ್ನ ಈ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.